ಕರ್ನಾಟಕ ಮಾದಿಗ ಯುವ ಸಮೂಹದ 2ನೇ ತುರ್ತು ರಾಜ್ಯ ಮಟ್ಟದ ಸಭೆ ಕರ್ನಾಟಕ ರಾಜ್ಯ ಮಾದಿಗ ಯುವ ಸಮೂಹದ ವತಿಯಿಂದ 2ನೇ ತುರ್ತು ರಾಜ್ಯ ಮಟ್ಟದ ಸಭೆಯನ್ನು ದಿನಾಂಕ 29 ಮಾರ್ಚ್ 2026ರಂದು ಲಿಡ್ಕರ್ ಭವನ, ವಸಂತನಗರ, ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಈ ಸಭೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ 150ಕ್ಕೂ ಹೆಚ್ಚು ಯುವಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಸಭೆಗೆ ಉತ್ಸಾಹ ತುಂಬಿದರು. ಸಭೆಯಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿ ವಿಷಯದಲ್ಲಿ ಮುಂದಿನ ಹೋರಾಟದ ಸ್ಪಷ್ಟ ದಿಕ್ಕು, ತೀರ್ಮಾನಗಳು ಹಾಗೂ ಕಾರ್ಯಯೋಜನೆಗಳನ್ನು ಅಂತಿಮಗೊಳಿಸಲಾಯಿತು. ಜೊತೆಗೆ ನಡೆಯಲಿರುವ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವ ನಿಟ್ಟಿನಲ್ಲಿ ಮಾದಿಗ ಯುವ ಸಮೂಹ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವುದಾಗಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಇದರ ಅಂಗವಾಗಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವ ನಿಟ್ಟಿನಲ್ಲಿ ಯುವ ಹೋರಾಟಗಾರರನ್ನು ಸಂಘಟಿಸಿ ಚಲೋ ಬಾಗಲಕೋಟೆ, ಚಲೋ ದಾವಣಗೆರೆ ಅಭಿಯಾನಕ್ಕೆ ಸಂಯೋಜಕರಾದ ಶ್ರೀ ಎಸ್. ಸಂಗಮೇಶ್ ಅವರು ಚಾಲನೆ ನೀಡಿದ್ದಾರೆ. ಆದ್ದರಿಂದ ರಾಜ್ಯ, ಜಿಲ್ಲೆ, ತಾಲ್ಲೂಕು ಮಟ್ಟದ ಎಲ್ಲಾ ಯುವ ಮುಖಂಡರು, ಯುವಕರು, ಯುವತಿಯರು ಹಾಗೂ ವಿದ್ಯಾರ್ಥಿಗಳು ಇನ್ನಷ್ಟು ಸಂಘಟಿತರಾಗಿ ಸಮುದಾಯದ ಹಿತಕ್ಕಾಗಿ ಶ್ರಮಿಸಬೇಕೆಂದು ಕರೆ ನೀಡಲಾಗಿದೆ. ಈ ಕುರಿತು ಕರ್ನಾಟಕ ಮಾದಿಗ ಯುವ ಸಮೂಹದ ಮುಖಂಡರುಗಳಾದ ಶ್ರೀ ಹನುಮೇಶ್ ಗುಂಡೂರ, ಶ್ರೀ ಮಲ್ಲಿಕಾರ್ಜುನ ಬಾಂಬೇಕರ್, ಡಾಕ್ಟರ್ ನಾಗೇಶ್ ಕೆಎನ್, ಶ್ರೀ ಮುರಳೀಧರ ಮೇಲಿನಮನಿ, ಶ್ರೀ ರವಿಕುಮಾರ್ ಮರಡಿಪುರ, ಶ್ರೀ ಪ್ರತಾಪ್ ಬೆಂಗಳೂರು, ಶ್ರೀ ನಿಂಗರಾಜ ಗುಳೆ ಹಾಗೂ ಸಂಯೋಜಕರಾದ ಶ್ರೀ ಎಸ್. ಸಂಗಮೇಶ್ ಅವರು ಸಂಯುಕ್ತವಾಗಿ ಕರೆ ನೀಡಿದರು. ಇಂದು ಕರ್ನಾಟಕ ರಾಜ್ಯ ಮಾದಿಗರ ಯುವಜನರ ಸಭೆಯನ್ನ ಲೀಡ್ಕರ್ ಭವನ, ವಸಂತನಗರ, ಬೆಂಗಳೂರಲ್ಲಿ ಕರೆಯಲಾಗಿತ್ತು. ಈ ಸಭೆಯ ಮುಖ್ಯ ಅಜೆಂಡಾ ಕರ್ನಾಟಕ ಸರ್ಕಾರ ಏನು ಒಳ ಮೀಸಲಾತಿ ಮಾಡುವ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳನ್ನ ಮಾಡ್ತಾ ಇದೆ ಮತ್ತು ಒಳ ಮೀಸಲಾತಿ ಮಾಡ್ತೇನೆ ಅಂತಂದೇಳಿ ಕಾಯ್ದೆ ಕಾನೂನುಗಳನ್ನ ರೂಪಿಸಿ ಎಲ್ಲ ಮಾಡಿದ್ರು ಕೂಡ ಅದನ್ನ ಜಾರಿ ತರುವಲ್ಲಿ ಸತಾಯಿಸ್ತಕ್ಕಂಥದ್ದು ಮತ್ತು ವಿಳಂಬ ಮಾಡ್ತಕ್ಕಂಥದ್ದು, ಈ ತರದ ಧೋರಣೆ ಇದೆಯಲ್ಲ, ಇದು ಇಡೀ ಮಾದಿಗ ಸಮುದಾಯ 35 ವರ್ಷಗಳ ನಿರಂತರವಾಗಿ ಮೀಸಲಾತಿ ಅಡಿಯಲ್ಲಿ ಒಳ ಮೀಸಲಾತಿ ಬೇಕು ಅನ್ನೋಂಥ ಹೋರಾಟಕ್ಕೆ ಮಾಡಿರತಕ್ಕಂಥ ಅನ್ಯಾಯ ಆಗಿರ್ತದೆ. ಆಳುವ ಸರ್ಕಾರ ಈಗಾಗಲೇ ಒಳ ಮೀಸಲಾತಿ ಮಾಡಿದ್ದೀನಿ ಅಂತಂದೇಳಿ ಹೇಳುತ್ತಲೇನೆ ಅದನ್ನ ಮಾಡದಂತೆ ಕಾಣಿಸ್ತಕ್ಕಂಥ ಕೆಲಸವನ್ನ ಆಳುವ ಸರ್ಕಾರ ಮಾಡ್ತಾ ಇದೆ. ಮೊನ್ನೆ 27ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಇದರ ವಿಶೇಷ ಸಭೆಯನ್ನ ಕರೆದು ಚರ್ಚೆ ಮಾಡ್ತೀವಿ ಅಂತಂದೇಳಿ 12ನೇ ತಾರೀಕು ಹೋರಾಟದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ 4 ಸಚಿವರು ಕೂಡ ನಮ್ಮ ಹೋರಾಟದ ವೇದಿಕೆಗೆ ಬಂದ್ಬಿಟ್ಟು, ಇಲ್ಲ ನಾವು ಒಳ ಮೀಸಲಾತಿಯನ್ನ 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಖಂಡಿತವಾಗಿ ಮಾಡ್ತೀವಿ, ಎಲ್ರೂ ನೀವು ಹೋರಾಟವನ್ನ ಹಿಂತಕೊಳ್ಳಿ ಅನ್ನೋಂಥ ರೀತಿಯಲ್ಲಿ ಬಂದು ಹೇಳಿ ಹೋದ್ರು. ಬಟ್ 4 ಜನ ಕ್ಯಾಬಿನೆಟ್ ಸಚಿವರು ಬಂದ್ರು, ಮುಖ್ಯಮಂತ್ರಿ ಅವರು ಮಾತು ಕೊಟ್ರು. ಆದ್ರೆ 27ನೇ ತಾರೀಕು ಇಡೀ ಸಮುದಾಯ ಕಾತುರದಿಂದ ಕಾಯ್ತಾ ಇತ್ತು, ಏನಾದ್ರೂ ಒಳ ಮೀಸಲಾತಿ ವಿಚಾರದಲ್ಲಿ ಸ್ಪಷ್ಟವಾಗಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರ್ಬೋದು ಅಂತಂದು. ಆದ್ರೆ ಸರ್ಕಾರ ಯಾವುದೇ ನಿರ್ಧಾರ ಮಾಡ್ದೇನೆ 26ನೇ ತಾರೀಕು ಕಾಮನ್ ಆಗಿ ವಾರ ಕರೀತಕ್ಕ, ತಿಂಗಳಲ್ಲಿ ವಾರ ಕರೀತಕ್ಕ, ಗುರುವಾರ ಕರೀತಕ್ಕಂಥ ಕ್ಯಾಬಿನೆಟ್ ಅಲ್ಲಿ 27ರದ್ದು ಕೂಡ ಸಣ್ಣ ಪುಟ್ಟ ಚರ್ಚೆಯನ್ನ ಮಾಡಿ, ಇಲ್ಲ ಚುನಾವಣೆ ನೀತಿ ಸಮಿತಿ ಇದೆ, ಇದನ್ನ ಈಗ ತೀರ್ಮಾನ ತಗೊಳಕ್ ಆಗಲ್ಲ ಅಂತಂದು ಹೇಳಿ ಏಕಾಏಕಿ ಅದನ್ನ ಕೈ ಬಿಟ್ಬಿಡ್ತಾರ. ಸೊ ಆ ಕಾರಣಕ್ಕಾಗಿ ಈ ಆಳುವ ಸರ್ಕಾರದ ಧೋರಣೆ ಈಗಾಗಲೇ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಹೇಳಿದೆ, ಆ ರಾಜ್ಯಗಳಿಗೆ ಒಳ ಮೀಸಲಾತಿ ಮಾಡುವಂತ ಅಧಿಕಾರ ಆ ರಾಜ್ಯಗಳಿಗೆ ಅವಕಾಶ ಕೊಟ್ಟಿದೆ, ನೀವು ಮಾಡ್ಬೋದು ಅಂತಂದೇಳಿ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಕೂಡ 2 ವರ್ಷ ಆದ್ರೂ ಕೂಡ ಇಲ್ಲಿರ್ತಕ್ಕಂಥ ಆಡಳಿತಾರೂಢ ಕಾಂಗ್ರೆಸ್ ಯಾವುದೇ ರೀತಿಯಿಂದ ಒಳ ಮೀಸಲಾತಿ ವಿಚಾರದಲ್ಲಿ ಸ್ಪಷ್ಟತೆಗೆ ಬರ್ತಾ ಇಲ್ಲ. ಯಾವಾಗ ನೋಡಿದ್ರು ಗೊಂದಲಗಳನ್ನ ಸೃಷ್ಟಿ ಮಾಡೋದು. ಅಲ್ಲಿ ನಾಗಮೋಹನ್ ದಾಸ್ ವರದಿಯನ್ನ ಸ್ವೀಕರಿಸಿ ಅದರಲ್ಲಿ ಇರ್ತಕ್ಕಂಥ ಅಂಕಿಅಂಶಗಳನ್ನ ಇಟ್ಕೊಂಡು ಆ ದತ್ತಾಂಶಗಳ ಅನ್ವಯ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಂದು ಹೇಳಿದ್ರು. ಅಲ್ಲಿ ಎಲ್ಲಾ ದತ್ತಾಂಶಗಳು ಸಂಗ್ರಹ ಆದವು. ಅವನ್ ತಗೊಂಡು ಕ್ಯಾಬಿನೆಟ್ ನಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. 17%ಗೆ 6.65 ಅಂತಂದೇಳಿ ಎಲ್ರಿಗೂ ಕೂಡ ಹಂಚಿಕೆ ಮಾಡಿ
ನಿಮ್ಗೆಲ್ಲ ಸಮಾನ ಅವಕಾಶ ಕೊಟ್ಟಿದ್ದೀವಿ, ಸಮಾನವಾಗಿ ಹಂಚಿದೀವಿ ಅಂತಂದು ಅದೇ ಸರ್ಕಾರ ತೀರ್ಮಾನ ಮಾಡುತ್ತೆ. ಅದೇ ರೀತಿಯಲ್ಲಿ ತಾತ್ಕಾಲಿಕವಾಗಿ ಒಳ ಮೀಸಲಾತಿ ಅಲ್ಲಲ್ಲಿ ಉದ್ಯೋಗ ತುಂಬುವಂತ ಸಂದರ್ಭದಲ್ಲಿ ಜಾರಿ ಇರುತ್ತೆ. ಆದ್ರೆ ಯಾರೋ ಕೆಲವರು ಕೋರ್ಟ್ಗೆ ಹೋಗಿರೋ ಕಾರಣಕ್ಕಾಗಿ ಇದು 17 ಮೀಸಲಾತಿಯನ್ನ SC-ಗಳಿಗಿಲ್ಲ, ಅದು 15 ಇದೆ ಅಂತಂದೇಳಿ, ಅಂದ್ರೆ SC ಅವರಿಗೆ 3 ಇದ್ದಿದ್ದು 7 ಇತ್ತು, ಅವ್ರಿಗೆ 7 ಇಲ್ಲ, 54% ರಾಜ್ಯದ ಒಟ್ಟಾರೆ ಮೀಸಲಾತಿ ಇಲ್ಲ, ಕೇವಲ 50 ಅಂತಂದೇಳಿ ಕೋರ್ಟ್ಗೆ ಹೋಗ್ತಾರ. ಆ ಕೋರ್ಟಲ್ಲಿ ಹೋದಂತ ಸಂದರ್ಭದಲ್ಲಿ ಸ್ಟೇ ಆಗುತ್ತೆ. ಸ್ಟೇ ಆಗಿದ್ದನ್ನೇ ನೆಪ ಇಟ್ಕೊಂಡು ಆಳ್ತಕ್ಕಂಥ ಸರ್ಕಾರ ಅಲ್ಲಿ ಏನ್ ಕೋರ್ಟ್ಗಳಲ್ಲಿ ಸರ್ಕಾರದ ಏನು ವಕೀಲರುಗಳು ಇರ್ತಾರ, ಸರ್ಕಾರನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ವಕೀಲರು ಸರಿಯಾಗಿ ವಾದಗಳನ್ನ ಮಾಡ್ದೇನೆ, ಅದರಲ್ಲಿ ಇಚ್ಛಾಶಕ್ತಿ ತೋರ್ಸದೇನೆ, ಕೋರ್ಟ್ಗೆ ಸರಿಯಾಗಿ ಮನವರಿಕೆ ಮಾಡಿಕೊಡದೇನೆ ಇಡೀ ಮೀಸಲಾತಿಯನ್ನ ತುಂಬಾ ಗೊಂದಲಕ್ಕೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅದನ್ನ ಮುಂದೆ ಇಟ್ಕೊಂಡು ಒಂದು ಯಾರೋ ಇಡೀ ರಾಜ್ಯದ ಯುವಶಕ್ತಿ ಉದ್ಯೋಗ ಇಲ್ಲ, ನಿರುದ್ಯೋಗಿಗಳು ಒಂದು ದೊಡ್ಡ ಗುಂಪು ಹೋರಾಟ ಮಾಡಿದ ಕಾರಣವನ್ನ ಇಟ್ಕೊಂಡು ಒಂದು ತುರ್ತಾಗಿ ಕ್ಯಾಬಿನೆಟ್ ಕರೀತಾರೆ. ಕ್ಯಾಬಿನೆಟ್ ಕರೆದ್ಬಿಟ್ಟು ಆ ಕ್ಯಾಬಿನೆಟ್ ಅಲ್ಲಿ 15% ಮಾತ್ರ ಮೀಸಲಾತಿಯನ್ನ ಮಾತ್ರ ಅನುಸರಿಸಬೇಕಂತ ತೀರ್ಮಾನ ತಗೊಳ್ತಾರೆ. ಆದ್ರೆ ಅಲ್ಲಿ ದೊಡ್ಡ ಪ್ರಮಾದ ಮೋಸವನ್ನ ಏನ್ ಮಾಡ್ತಾರೆ ಅಂದ್ರೆ ಒಳ ಮೀಸಲಾತಿ ಜಾರಿ ಇಲ್ದಾನೆ 54,000ಕ್ಕೂ ಹೆಚ್ಚು ಮಿಕ್ಕಿ ಹುದ್ದೆಗಳನ್ನ ತುಂಬಬೇಕಂತ ತೀರ್ಮಾನ ತಗೊಳ್ತಾರೆ. ಅಲ್ಲ ಸ್ವಾಮಿ, ಒಳ ಮೀಸಲಾತಿಯನ್ನ ಜಾರಿ ಮಾಡಿದೀನಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಕ್ಯಾಬಿನೆಟ್ ಕರೆದ್ಬಿಟ್ಟು ಹುದ್ದೆಗಳನ್ನ ತುಂಬಕ್ ರೆಡಿ ಮಾಡಿ ಅಲ್ಲಿ ಒಳ ಮೀಸಲಾತಿ ಕೊಡೋದಿಲ್ಲ ಅಂತ ಹೇಳ್ತಾ ಇದೀರಿ. ಬಹುಶಃ ಈ ಸರ್ಕಾರದ ಒಟ್ಟಾರೆ ದ್ವಂದ್ವಗಳು ಏನಿದಾವಲ್ಲ, ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತ 101 ಜಾತಿಗಳು ಕೂಡ ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ನಾನೆಚ್ಚು ನೀನೆಚ್ಚು ಎನ್ನುವ ರೀತಿಯಲ್ಲಿ ಕಾಳಗ ನಡೆಸ್ತಾ ಇದಾವೆ. ದೊಡ್ಡ ಸಂಘರ್ಷಕ್ಕೆ ಈಡು ಮಾಡಿಕೊಟ್ಟಿದೆ. ಸಮುದಾಯಗಳು 101 ಸಮುದಾಯಗಳು ಇವತ್ತು ಒಳ್ಳೆ ಅನ್ಯೋನ್ಯತೆ ಇದ್ವು. ಯಾಕಂದ್ರೆ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಿದಾರ, ಕಾಯ್ದೆ ಮಾಡಿದಾರಪ್ಪ, ಯಾಕೆ ಬಿಡು ನಾವು ಅಂತಂದೇಳಿ ಅವ್ರ ಪಾಡಿಗೆ ಇದ್ರು. ಆದ್ರೆ ಸರ್ಕಾರ ಮೊನ್ನೆ ಏಕಾಏಕಿ ಹುದ್ದೆ ತುಂಬೋ ಕಾರಣಕ್ಕಾಗಿ ಏನ್ ಕ್ಯಾಬಿನೆಟ್ ನಲ್ಲಿ ಕರೆದ್ಬಿಟ್ಟು ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಇಲ್ದೇನೆ ಬರೀ ಮೀಸಲಾತಿ 15%ರಲ್ಲಿ ಎಲ್ಲವನ್ನ ಹುದ್ದೆಗಳನ್ನ ತುಂಬ್ತು ಅನ್ನೋಂತ ಕಾರಣವನ್ನ ಕೊಟ್ಬಿಟ್ಟು ಇಡೀ ಸಮುದಾಯಗಳು ಮತ್ತೆ ಬೀದಿಗೆ ಬಂದು ಪುನಃ ಎದುರು ಬಿದ್ರು ಓಡಾಡ್ತಕ್ಕಂಥ ಕೆಲಸವನ್ನ ಹೊಡೆದಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಮೊನ್ನೆ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯ ಹರಿಕಾರ ಅಂತಂದು ಹೇಳ್ತಾರೆ. ಸಾಮಾಜಿಕ ನ್ಯಾಯ ಹರಿಕಾರರಾಗಿದ್ರೆ ಸಾಮಾಜಿಕ ನ್ಯಾಯವನ್ನ ಸರ್ವರಿಗೂ ಸಮಪಾಲು ಸಂಭಾವನೆ ಅಂತ ಹಂಚ್ಬೇಕಾಗಿತ್ತು. ದಲಿತರ ಮಧ್ಯೆ ಇವತ್ತು ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ನಡೆಸ್ತಾ ಇದೆ ಅಂತಂದು ಎಲ್ರಿಗೂ ಮನವರಿಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಒಟ್ಟಾರೆ ನಮ್ಮ ಯುವ ಜನರು ಇವತ್ತು ಒಂದು ನಿರ್ಣಯ ಮಾಡಿದೀವಿ ಸಭೆಯಲ್ಲಿ. ಈ ಸಭೆಯಲ್ಲಿ ನಿರ್ಣಯ ಏನಂತಂದ್ರೆ, ಈಗ ನಡೀತಕ್ಕಂಥ ಉಪಚುನಾವಣೆ ಬಾಗಲಕೋಟೆ ಆಗಿರ್ಬೋದು ಮತ್ತು ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಸರ್ಕಾರ ಒಳ ಮೀಸಲಾತಿ ಮಾಡುವ ವಿಚಾರದಲ್ಲಿ ಎಷ್ಟು ದ್ವಂದ್ವಗಳು, ಗೊಂದಲಗಳನ್ನ ಮತ್ತು ಎತ್ತಿಕಡ್ತಕ್ಕಂಥ ಕೆಲಸಗಳನ್ನ, ಒಳ ಮೀಸಲಾತಿ ವಿರೋಧಿ ನಿಲುವುಗಳನ್ನ ಆಗಾಗ ತಾಳ್ತಾ ಇದೆಯಲ್ಲ, ಇದ್ರ ವಿರುದ್ಧವಾಗಿ ಆಡಳಿತ ಪಕ್ಷದ ವಿರುದ್ಧವಾಗಿ ಮತ ಚಲಾವಣೆ ಮಾಡ್ಬೇಕಂತಂದೇಳಿ ಯುವ ಜನರು ಇವತ್ತು ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಅವೆರಡು ಕ್ಷೇತ್ರಕ್ಕೂ ಹೋಗಿ ಏನ್ ಆಡಳಿತಾರೂಢ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತೀವಿ. ಮುಂದೆ ತನ್ನ ಏನು ಈಗಾಗಲೇ ಮೊನ್ನೆ 26ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಹೇಳಿದೆ, ಇನ್ನು 9ನೇ ತಾರೀಕು ಆದ ನಂತರ ಇನ್ನೊಂದು ಕ್ಯಾಬಿನೆಟ್ ತೆಗೆದು ನಿಮ್ಗೊಂದು ನಿರ್ಣಯಕ್ಕೆ ಬರ್ತೀವಿ ಅಂತ ಹೇಳಿದೆ. ಇವ್ರೇನಾದ್ರೂ ನಿರ್ಣಯಗಳನ್ನ ಸರಿಯಾದ ಸಮಯಕ್ಕೆ ತಗೊಳ್ದಿದ್ರೆ ಮನುಷ್ಯ ಯಾವಾಗ್ಲೂ ಹಸ್ದಂತ ಸಂದರ್ಭದಲ್ಲಿ ಊಟ ಕೊಡದ್ಬಿಟ್ಟು ಸತಾಯಿಸಿ ಊಟ ಕೊಟ್ಟು ಮೃಷ್ಟಾನ್ನ ಭೋಜನ ಇಟ್ರೆ ಯಾರಾದ್ರೂ ತಿನ್ಲಿಕ್ಕೆ ಸಾಧ್ಯನಾ? ಸರ್ಕಾರ ಈ ತರದಲ್ಲಿ ವಂಚನೆ ಮಾಡ್ತಾ ಇದೆ. ಈ ವಂಚನೆಯನ್ನ ತಾನು ಮುಂದಿನ ದಿನ ಮಾಡದೆ ಸುಮ್ನೆ ಇದ್ದು ಒಳ ಮೀಸಲಾತಿಯನ್ನ ಕೊಟ್ಟು ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಒದಗಿಸದೆ ಹೋದಲ್ಲಿ ನಮ್ಮ ಯುವ ಜನರು ಮುಂದೆ ಬರ್ತಕ್ಕಂಥ TP JDP ಯಾವುದೇ ಚುನಾವಣೆ ಇರಲಿ ಈಗಿರ್ತಕ್ಕಂಥ ಆಡಳಿತ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತಂದೇಳಿ ಈ ಸಭೆ ಮುಖಾಂತರ ರವಾನಿಸ್ತೀವಿ. ಹನುಮೇಶ್ ಗುಂಡೂರು, ವಕೀಲರು, ಬೆಂಗಳೂರು. ಎಲ್ಲರೂ ನಮಸ್ಕಾರ. ಏನು ಇಂದು ಸುಪ್ರೀಂ ಕೋರ್ಟ್ ತೀರ್ಪು ನಂತರ 2024 ಆಗಸ್ಟ್ 1 ತೀರ್ಪು ನಂತರ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ಕೂಗು ಹೆಚ್ಚಾಯಿತು. ಒಂದೇ ಸರಿ ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣ, ಹರಿಯಾಣ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಲ್ಲಿನ ಆಳು ಸರ್ಕಾರಗಳು, ಅಲ್ಲಿನ ಮುಖ್ಯಮಂತ್ರಿಗಳು ಎಲ್ಲರೂ ವಿಶ್ವಾಸ ತಗೊಂಡು ಯಾವುದೇ ಸಮುದಾಯಕ್ಕೆ ಅನ್ಯಾಯದ ರೀತಿಯಲ್ಲಿ ಜಾರಿ ಮಾಡಿ 101 ಜಾತಿಗಳು ಕೂಡ ಆಯಾ ರಾಜ್ಯಗಳಲ್ಲಿ ಅನ್ಯೂನತೆ ಬದುಕ್ತಾ ಇದ್ದಾವೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳು 101 ಜಾತಿಗಳನ್ನು ಕಚ್ಚಾಡಿ ಅಂತ ಬಿಟ್ಬಿಟ್ಟು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಭದ್ರ ಮಾಡ್ಕೊಂಡು ನೀವು ರೆಡಿ ಮಾಡ್ಕೊಂಡ್ಬನ್ನಿ, ನೀವು ಮಾತಾಡಿ, SC ಮಹದೇವಪ್ಪ, ಮುನಿಯಪ್ಪ ನೀವು ಕೂತ್ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತೀನಿ, ಯಾಕೋ ಇದು ಮುಖ್ಯಮಂತ್ರಿಗಳೇ
ಏನು ಸಾಮಾಜಿಕ ನ್ಯಾಯ ಅಂತಾರೆ, ಎಲ್ಲೋ ಅವರು ಸಾಮಾಜಿಕ ನ್ಯಾಯ ಮಾಡ್ತಿಲ್ಲ, ಸಾಮಾಜಿಕವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಲ್ಲಿ ಏನು ಕಳೆದ 40 ವರ್ಷಗಳಿಂದ ಮಾದಿಗ ಸಮುದಾಯ ಇಡೀ ರಾಜ್ಯದಲ್ಲಿ ಒಂದು ಶಾಂತಿಯುತ ದೀರ್ಘವಾದಂತಹ, ಯಾಕಂದ್ರೆ ಸ್ವತಂತ್ರ ಭಾರತದಲ್ಲಿ ನೀವು ಇಡೀ ಚರಿತ್ರೆಯನ್ನ ತೆಗೆದು ನೋಡಿದಾಗ ಇಷ್ಟು ಸುದೀರ್ಘವಾದ ಹೋರಾಟ ಯಾವ ಹೋರಾಟವೂ ನಡೆದಿಲ್ಲ. ಅದು ಏನಾದ್ರೂ ಈ ಭಾರತದಲ್ಲಿ ನಡೆದಿದ್ರೆ ಅದು ಮಾದಿಗ ಸಮುದಾಯದ ಒಳ ಮೀಸಲಾತಿ ಹೋರಾಟ ಮಾತ್ರ. ಇಂಥ ಹೋರಾಟವನ್ನ ಮಾನ್ಯ ಮುಖ್ಯಮಂತ್ರಿಗಳು ತಾಯಿ ಸ್ಥಾನದಲ್ಲಿ ನಿಂತು ಸಾಮಾಜಿಕ ನ್ಯಾಯ ಕೊಡಬೇಕಾಗಿತ್ತು. ಯಾಕಂತಂದ್ರೆ LG ಆವನೂರು ವರದಿಯಿಂದ 1984ರ ಚಿನ್ನಪ್ಪ ರೆಡ್ಡಿ ಕಮಿಷನ್ ಇರ್ಬೋದು, 11 ಜನಸಂಖ್ಯೆ ಇರ್ಬೋದು ಭಾರತ ಸರ್ಕಾರದ್ದು, ಅಥವಾ ಸದಾಶಿವ ವರದಿ ಇರ್ಬೋದು, ಕಾಂತರಾಜು ಆಯೋಗ ಇರ್ಬೋದು, ಮಾಧುಸ್ವಾಮಿ ಕಮಿಟಿ ಇರ್ಬೋದು, ಅನಂತರ ಈ ಸರ್ಕಾರನೇ, ಯಾಕೆಂತಂದ್ರೆ ಮಾದಿಗ ಸಮುದಾಯದ ಬೇಡಿಕೆ ಇದ್ದದ್ದು ಒಳ ಮೀಸಲಾತಿ ಜಾರಿ ಮಾಡಿ ಅಂತ. ಮಾಧುಸ್ವಾಮಿ ಕಮಿಟಿ ಇದೆ, ಮತ್ತೆ ಸದಾಶಿವ ವರದಿ ಇದೆ ಅಂತ. ಆದ್ರೆ ಯಾರು ಇಲ್ಲಿ ತನಕ ಒಳ ಮೀಸಲಾತಿಯನ್ನ ಬೇಡ ಅಂತ ಕೋರ್ಟಲ್ಲಿ ವಿರೋಧ ಮಾಡ್ಕೊಂಡ್ಬಂದು ಕೋರ್ಟಲ್ಲಿ ಸೋಲಾಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ಅವರು ಮತ್ತೆ ನಮಗೆ ಹೊಸ ರಿಪೋರ್ಟ್ ಮಾಡಿ, ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ರಿಪೋರ್ಟ್ ಮಾಡಿ ನಾವು ಒಪ್ಕೋತೀವಿ ಅಂತ ಇದೇ ನಮ್ಮ ಮೈಸೂರು ಭಾಗದ ಬಲಗೈ ಸಮುದಾಯದ ಮುಖಂಡರು ಹೇಳಿದ್ರು. ಅವರ ಒಪ್ಪಿಗೆಯನ್ನ ಪಡೆದು ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಹೇಳ್ದಂಗೆ ನಾಗಮೋಹನ್ ದಾಸ್ ಆಯೋಗನ ಕೂಡ ರಚನೆ ಮಾಡಿದ್ರು. ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ ಅನ್ನೋದು ಮಾದಿಗ ಸಮುದಾಯದ ಬೇಡಿಕೆ ಆಗಿರಲಿಲ್ಲ. ಮಾದಿಗ ಸಮುದಾಯ ಬೇಡಿಕೆ ಇದ್ದದ್ದು ಇರೋ ವರದಿಗಳ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡಿ ನಮ್ಗೆ ಅನ್ನೋದಾಗಿತ್ತು. ಅನಂತರ ಸರ್ಕಾರ ಸಾರ್ವಜನಿಕರ 110 ಕೋಟಿ ತೆರಿಗೆ ಹಣ ಖರ್ಚು ಮಾಡಿ 48,000 ಶಿಕ್ಷಕರನ್ನ ನೇಮಕ ಮಾಡಿ, ಈ ಭಾರತ ಸರ್ಕಾರದಲ್ಲೇ ಈಗ ಏಪ್ರಿಲ್ ಇಂದ ಏನು ಜಾತಿ ಗಣತಿ ನಡೀತಾ ಜನರಲ್ ಸೆನ್ಸೆಕ್ಸ್, ಅವ್ರು ಬಂದು ಕರ್ನಾಟಕ ಸರ್ಕಾರ ರಿಕ್ವೆಸ್ಟ್ ಕೊಟ್ಟು ಮಾಡ್ಕೊಂಡು ನಾಗಮೋಹನ್ ದಾಸ್ ರವರು ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಇದನ್ನ ನಾವು ಕೇಂದ್ರ ಸರ್ಕಾರದಲ್ಲಿ ಈ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋತೀವಿ ಅಂತ ಇಲ್ಲಿ ಬಂದು ಟೆಕ್ನಾಲಜಿ ಬಳಸ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಪ್ರತಿ ಮನೆ ಸರ್ವೆ ಆಗಿದೆ, ಪ್ರತಿ ಮನೆ ಎಂಪೆರಿಕಲ್ ಡಾಟಾ ಆಗಿದೆ, ಮತ್ತೆ ಆಧಾರ್ ಕಾರ್ಡ್ ಎಂಟ್ರಿ ಆಗಿದೆ. ಇಂಥ ವೈಜ್ಞಾನಿಕ ವರದಿಯನ್ನ ಇತ್ತೀಚೆಗೆ ಕೆಲವು ಒಳ ಮೀಸಲಾತಿಯನ್ನ ವಿರೋಧ ಮಾಡ್ಕೊಂಡು ಬಂದಂತವ್ರು ಮೊದಲು ರೋಸ್ಟರ್ ಪಾಯಿಂಟ್ ಯೂನಿವರ್ಸಿಟಿನ ಒಂದು ಘಟಕ ಮಾಡಿ ಬೇಡ ಇದನ್ನ ಹೇಳ್ತಾ ಇದ್ದಾರೆ. ಈ ದಿಢೀರಂತ ಒಳ ಮೀಸಲಾತಿನೇ ಅವೈಜ್ಞಾನಿಕ, ಒಳ ಮೀಸಲಾತಿನೇ ಬೇಡ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಬೇಡ ಅನ್ನಲು ಯಾರಿಗೂ ಕೂಡ ಹಕ್ಕಿಲ್ಲ. ಮೀಸಲಾತಿಯ ಉದ್ದೇಶವೇ ಕಟ್ಟ ಕಡೆಯ ಜನರಿಗೆ ಸೌಲಭ್ಯಕ್ಕಂತ ಅದ್ರ ಮುಂದುವರೆದ ಭಾಗ ಒಳ ಮೀಸಲಾತಿ ಆಗಿದೆ. ಆ ನಿಟ್ಟಿನಲ್ಲಿ ಯಾರು ಬೇಡ ಅಂತಾರೆ ಅವ್ರನ್ನ ಒಟ್ಟಿಗೆ ಇರಲಿ ಬಿಟ್ಬಿಡಿ. ಆದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ಮಾದಿಗ ಸಮುದಾಯ ಏನ್ ಬೇಡಿಕೆ ಮಾಡಿದೆ ಅವ್ರಿಗೆ ಒಳ ಮೀಸಲಾತಿ ಕೊಡಿ. ಈ 2ನೇ ಸಭೆ ಇದು ಮಾದಿಗ ಯುವಕರ ಸಭೆ. ಈ ತಿಂಗಳು ಶಾಸಕರ ಭವನದಲ್ಲಿ ಒಂದು ಸಭೆ ಮಾಡಿದ್ವಿ. ಇವತ್ತಿನ ಸಭೆಯಲ್ಲಿ ಏನು ನಿರ್ಣಯ ಮಾಡಿದ್ವಿ ಅಂತ ಹೇಳಿದ್ರೆ, ಏನು ಈಗ ಬಾಗಲಕೋಟೆ ಮತ್ತೆ ದಾವಣಗೆರೆಯಲ್ಲಿ ಚುನಾವಣೆ ನಡೀತಾ ಇದೆ, ಈ 2 ಕ್ಷೇತ್ರದಲ್ಲೂ ಕೂಡ ಮಾದಿಗ ಸಮುದಾಯದ್ದು 30,000ಕ್ಕೂ ಹೆಚ್ಚು ಮತ ಇದೆ. ಇಲ್ಲಿ ತನಕ ಮಾದಿಗರು ಮತ ಪಡೆದು ಮಾದಿಗರ ಹಿತಾಸಕ್ತಿ ಅಂತ ಕಾಯ್ದೆಯಂತಹ ಏನು ಮತಕ್ಷೇತ್ರಗಳಿದೆ ಅಲ್ಲಿ ನಮ್ಮ ಸಮುದಾಯದ ಮತವನ್ನ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಯಾವುದೇ ಕಾರಣವಿಲ್ಲದೆ ಸುಳ್ಳು ನೆಪಗಳನ್ನ ನೀಡಿ, ಸುಳ್ಳು ಗೊಂದಲಗಳನ್ನ ಸೃಷ್ಟಿ ಮಾಡಿ, ದಾಖಲಾರಹಿತವಾಗಿ ಆಧಾರರಹಿತವಾಗಿ ಮುಂದೂಡ್ತಾ ಇದ್ದಾರ. ಇದನ್ನ ಖಂಡಿಸಿ 2 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಯುವಜನತೆ ತಕ್ಕ ಪಟ್ಟ ಕಲಿಸ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಯುವಕರು ಬೆಳಗ್ಗೆಯಿಂದ ಮಧ್ಯಂತರಕ್ಕೆ ಚರ್ಚೆ ಮಾಡಿ ನಿರ್ಣಯ ಮಾಡಿ ನಾವು 2 ತಂಡವನ್ನ ಮಾಡ್ಕೊಂಡು ಬಾಗಲಕೋಟೆ ಮತ್ತೆ ದಾವಣಗೆರೆ 2 ಕಡೆನೂ ಕೂಡ ಚುನಾವಣೆ ಮುಗಿಯವರೆಗೆ ಅಲ್ಲಿ ಪಾಲ್ಗೊಂಡು ನಮ್ಮ ಸಮುದಾಯದ ಪ್ರತಿ ಕೇರಿಗಳು ಅಲ್ಲಿ ಯುವಕರ ಸಭೆ, ಮಹಿಳೆಯರ ಸಭೆ ಮಾಡಿ, ಮತ್ತೆ ಮನೆಗೆ ವಿಸಿಟ್ ಮಾಡಿ ಆ ಮನೆಗಳಲ್ಲಿ ಒಳ ಮೀಸಲಾತಿ ಅಂದ್ರೆ ಏನೇನು ಅನ್ಯಾಯ ಆಗಿದೆ, ನಾವೇನಕ್ಕೆ ಕಾಂಗ್ರೆಸ್ ವಿರುದ್ಧ ಮತ ಹಾಕ್ಬೇಕು ಅನ್ನೋದನ್ನ ಅವರು ಮನವರಿಕೆ ಮಾಡಿ ಈ ಕಾಂಗ್ರೆಸ್ ಪಕ್ಷವನ್ನ ಈ ಚುನಾವಣೆಯಲ್ಲಿ ಸೋಲಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಮುರಳೀಪುರ ರವಿಕುಮಾರ್, ಮೈಸೂರು. ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಈಗಾಗಲೇ ನನ್ನ ಸಹೋದರ ಹನುಮೇಶ್ ಗುಂಡೂರು ಅವರು ಹೇಳಿದಂತೆ ಎಲ್ಲ ವಿಷಯಗಳನ್ನ ಅನುಮೋದಿಸ್ತಾ ಈಗ ನಡೀತಾ ಇರತಕ್ಕಂತಹ ಬಾಗಲಕೋಟೆ ಮತ್ತು ದಾವಣಗೆರೆ ಮತಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಆ 2 ಕ್ಷೇತ್ರಗಳಿಗೆ ನಾವು ನಮ್ಮ 2 ತಂಡಗಳನ್ನಾಗಿ ಮಾಡಿಕೊಂಡು ಅಲ್ಲಿ ಹೋಗಿ ಪ್ರಚಾರವನ್ನು, ಅಂದರೆ ನಮ್ಮ ಒಳ ಮೀಸಲಾತಿ ಆಶಯಕ್ಕೆ ವಿರುದ್ಧವಾಗಿ ಏನು ಕಾಂಗ್ರೆಸ್ ಸರ್ಕಾರ ನೋಡ್ಕೊಳ್ತಾ ಇದೆ, ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ, 35 ವರ್ಷಗಳ ಅಹವಾಲೇನಿದೆ ಅದಕ್ಕೆ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ, ವಿರುದ್ಧವಾಗಿ ಇವರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಮತ ತುಂಬಾ ಮುಖ್ಯವಾದಂತ ಅಸ್ತ್ರ ನಮಗೆ. ಸೊ ಒನ್ ವೋಟ್ ಈಸ್ ಒನ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಏನು ದಾದಾ ಕಾಂಸಿರಾಮ್ ಸಾಹೇಬರು ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಾವು ಈಗಾಗಲೇ ಇಂದಿನ ಸಭೆಯಲ್ಲಿ ಕಾನೂನು ಭಂಗ ಚಳವಳಿ ಮಾಡ್ತೀವಿ ಯುವಕರು ಅಂತ ಹೇಳ್ಬಿಟ್ಟು ಹೇಳಿದ್ದು. ಆ ಕಾನೂನು ಭಂಗ ಚಳವಳಿ ಕಾನೂನು ಮೂಲಕನೇ ಮಾಡ್ತೀವಿ, ಇವ್ರಿಗೆ ನಮ್ಮ ಹತ್ರ ಇರುವಂತಹ ಕಾನೂನಿನ ಹಕ್ಕನ್ನ ನಾವು ಇವ್ರಿಗೆ ತೋರಿಸ್ತೀವಿ ಅಂತೇಳಿ ಈಗ ಬಾಗಲಕೋಟೆ ಮತ್ತು ದಾವಣಗೆರೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ
ನಾವು ನಮ್ಮ ಸಮುದಾಯವನ್ನ ಜಾಗೃತಿಗೊಳಿಸಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮತವನ್ನು ಚಲಾಯಿಸಲಿಕ್ಕೆ ನಮ್ಮ ಸಮುದಾಯವನ್ನ ಜಾಗೃತಿಗೊಳಿಸ್ತೀವಿ. ಹಾಗೆ ಇದು ಬರೀ ಈ 2 ಕ್ಷೇತ್ರದ ಚುನಾವಣೆಗೆ ಮಾತ್ರ ಅನ್ವಯಿಸೋದಿಲ್ಲ. ಮುಂದೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಹಿಂದೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ 9ನೇ ತಾರೀಕು ನಂತರದಲ್ಲಿ ನಾವು ಯಾವ್ದಾದ್ರು ಒಂದು ನಿರ್ಣಯ ಮಾಡ್ತೀವಿ, ತಜ್ಞರ ಸಮಿತಿ ಮಾಡ್ತೀವಿ, ಈ ತರ ಎಲ್ಲ ಕುಂಟು ನೆಪಗಳನ್ನ ಹೇಳ್ತಾ ಇದ್ದೇವೆ. ಈಗ 17% ರಿಸರ್ವೇಶನ್ ಆಲ್ರೆಡಿ ಕರ್ನಾಟಕದಲ್ಲಿ ಎಕ್ಸಿಸ್ಟಿಂಗ್ ಅಲ್ಲಿ ಇದೆ. ಸೊ ಈಗಿರುವಾಗ ಇನ್ನೊಂದು ತಜ್ಞರ ಸಮಿತಿ ಮಾಡಿ ರೋಸ್ಟರ್ನ ಹಾಗೆ ಹೀಗೆ ಮಾಡಿ ನಿಮಗೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕುಂಟು ನೆಪಗಳನ್ನ ಹೇಳ್ಬಿಟ್ಟು ಕಾಲಹರಣ ಮಾಡೋದನ್ನ ನಾವು ಉಗ್ರವಾಗಿ ಈ ಯುವಶಕ್ತಿ ಹೋರಾಟದ ಪರವಾಗಿ ಖಂಡಿಸ್ತೀವಿ. ಬಹಳ ಮುಖ್ಯವಾಗಿ ಈ ತರದ ಅಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಕೂಡ 5 ವರ್ಷ ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಅವರು ಅಧಿಕಾರ ಹಿಡಿಯುವಾಗ ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತಾನೆ ಅಧಿಕಾರಕ್ಕೆ ಬಂದಿದ್ರು. ಆದ್ರೆ ಕೊನೆ ಹಂತದವರೆಗೂ ಇದನ್ನ ಎಳ್ಕೊಂಡು ಬಂದು ಇನ್ನು 6 ತಿಂಗಳು ಚುನಾವಣೆ ಇರುವಂತ ಸಂದರ್ಭದಲ್ಲಿ ಸ್ವಾಮಿ ನೇತೃತ್ವದಲ್ಲಿ ಒಂದು ಸಂಪುಟ ಉಪಸಮಿತಿಯನ್ನ ಮಾಡಿಬಿಟ್ಟು ಕೊನೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದನ್ನ ಒಂದು ಲೆಟರ್ ಮಾಡ್ಬಿಟ್ಟು ಒತ್ತಾಕಿದ್ರು. ಸೊ ಈ ತರದ ಕಾಲಹರಣದ ತಂತ್ರ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತದೆ. ಈ ತಂತ್ರ ಈಗ ನಡೆಯಲ್ಲ. ಯಾಕಂದ್ರೆ ಇವ್ರಿಗೆ ಬದ್ಧತೆ ಇದ್ದಿದ್ರೆ ಪಕ್ಕದ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ, ಹರಿಯಾಣ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಶಾಸನ ಸಭೆಗಳು ಅಧಿಕಾರಕ್ಕೆ ಬಂದ ತಕ್ಷಣವೇ ಒಳ ಮೀಸಲಾತಿ ಆದೇಶ ಸುಪ್ರೀಂ ಕೋರ್ಟ್ ಇಂದ ಏನ್ ಬಂತು ಅದ್ ಬಂದ ತಕ್ಷಣವೇ ಅಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರು. ಆದ್ರೆ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯದ ಕಟ್ಟಸಿ ಕನ್ಸರ್ನ್ ಇದ್ದಿದ್ರೆ ಇವರು ತುರ್ತಾಗಿ ಏನ್ ಮಾಡ್ಬೇಕಾಗಿತ್ತು, ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೇಕಾಗಿತ್ತು. ಒಳ ಮೀಸಲಾತಿಯನ್ನ ವಿರೋಧ ಮಾಡುವಂತವ್ರು ಇದ್ದೇ ಇರ್ತಾರೆ. ಯಾಕಂದ್ರೆ ಇಷ್ಟು ದಿನ ಸೌಲಭ್ಯಗಳನ್ನ ಉಂಡು ತಿಂದು ತೇಗಿರೋಂಥವ್ರು ಅವ್ರಿಗೆ ಅವರ ಸ್ಥಾನಮಾನ ಹಕ್ಕುಗಳನ್ನ ಬಿಟ್ಕೊಡಕ್ಕೆ ಇಷ್ಟ ಇರಲ್ಲ. ಆದ್ರೆ ಹಸಿವಿನ ಸಂಕಟ ಇರೋರು 35 ವರ್ಷಗಳ ಹೋರಾಟದ ಕಾರಣಕ್ಕೆ ನಮ್ಮ ಹಕ್ಕುಗಳು ನಮ್ಗೆ ಕೊಡಿ ಸಂವಿಧಾನಾತ್ಮಕವಾಗಿ ಅಂತ ಕೇಳ್ತಾ ಇರೋಂಥ ಸಮುದಾಯದ ಅವಕಾಶಗಳನ್ನ, ಹಕ್ಕುಗಳನ್ನ ನೀವು ಮಾನ್ಯ ಮಾಡ್ದಲೆ ನೀವು ಕುಂಟು ನೆಪಗಳನ್ನ ಹೇಳ್ಕೊಂಡು ನೀವು ತಳ್ಳಾಗ್ತಾ ಇದೀರಲ್ಲ, ಇದ್ರ ವಿರುದ್ಧ ಮಾದಿಗ ಯುವಶಕ್ತಿ ಸಿಡಿದೆದ್ದಿದೆ. ಬರೀ ಈ 2 ಉಪಚುನಾವಣೆಗಳಲ್ಲಿ ಮಾತ್ರ ಅಲ್ಲ, ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ನಿಮ್ಮನ್ನ ಸೋಲಿಸ್ತೀವಿ. ಜೊತೆಗೆ ಒಳ ಮೀಸಲಾತಿಯನ್ನ ಕಾನೂನು ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಕಾನೂನು ಮೂಲಕ ಆದ್ರೂ ನಾವು ಪಡ್ಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಡಾಕ್ಟರ್ ನಾಗೇಶ್ KN ಅಂತ ಒಳ ಮೀಸಲಾತಿ ಹೋರಾಟಗಾರ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಕರ್ನಾಟಕ ಸರ್ಕಾರ ಬರಲಿಕ್ಕೆ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಮಾದಿಗ ಸಮುದಾಯ ಒಕ್ಕೊರಲಿನಿಂದ ಸಪೋರ್ಟ್ ಮಾಡಿ ಕರ್ನಾಟಕ ಸರ್ಕಾರ ಬರಲಿಕ್ಕೆ ಸಾಧ್ಯವಾಗಿತ್ತು. ನಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಂತ ಮೊದಲನೇ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಅವರ ಪ್ರಣಾಳಿಕೆಯಲ್ಲಿ ಕೂಡ ಬಿಟ್ಟಿದ್ರು ಸಹ 4 ವರ್ಷ ಆಗ್ತಾ ಬಂತು. ಈವರೆಗೂ ಒಳ ಮೀಸಲಾತಿ ವಿಚಾರ ಕುಂಟು ನೆಪದಿಂದ ಮುಂದುವರ್ತಾನೆ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಒಂದು 2 ಉಪಚುನಾವಣೆ ನಮಗೆ ಸಿಕ್ಕಿದೆ. ನಮ್ಮ ಕರ್ನಾಟಕ ರಾಜ್ಯದ ಯುವ ಮಾದಿಗರೆಲ್ಲ ಸೇರಿ 2 ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂಥ ಮಾದಿಗ ಸಮುದಾಯಕ್ಕೆ ಈ ಬಗ್ಗೆ ಜಾಗೃತಿ ಮೂಡಿಸಿ ಕಾಂಗ್ರೆಸ್ ವಿರುದ್ಧ ಮತ ಚಲಾವಣೆ ಮಾಡಲಿಕ್ಕೆ ನಾವೆಲ್ಲ ಒಕ್ಕೊರಲಿನಿಂದ ಒಪ್ಕೊಂಡಿದ್ದೀವಿ. ಎಲ್ಲರೂ ಪ್ರವಾಸ ಮಾಡಿ 1 ವಾರ ಅಲ್ಲೇ ಇದ್ದು ಕಾಂಗ್ರೆಸ್ ವಿರುದ್ಧ ನಾವು ಪ್ರಚಾರ ಮಾಡಿದ್ವಿ. ಪ್ರತಾಪ್ ಅಂತ ಒಳ ಮೀಸಲಾತಿ ಹೋರಾಟಗಾರರು, ಬೆಂಗಳೂರು.